ದೇಶದಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಸಡಗರ ಮನೆ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಘಾಟ್ಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗತ್ತೆ. ಮಹಾತ್ಮ ಗಾಂಧಿ ಸಮಾಧಿಗೆ ನಮನವನ್ನ ಸಲ್ಲಿಸಲಿದ್ದಾರೆ ಪ್ರಧಾನಿ. ಬೆಳಗ್ಗೆ 7:20ರಿಂದ 7:30 ಒಳಗೆ ಪ್ರಧಾನಿ ಮೋದಿ ಧ್ವಜಾರೋಹಣವನ್ನ ಮಾಡಲಿದ್ದಾರೆ. ದೆಹಲಿಯ ಕೆಂಪು ಕೋಟೆ ಮೇಲೆ ಧ್ವಜಾರೋಹಣವನ್ನ ಮಾಡಲಿದ್ದಾರೆ ಮೋದಿ. ಈ ಮುಖಾಂತರವಾಗಿ 12ನೇ ಬಾರಿಗೆ ಧ್ವಜಾರೋಹಣ ಮಾಡುವಂಥದ್ದು ಪ್ರಧಾನಿ ಮೋದಿ. ಬಳಿಕ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ವಾಯುಪಡೆ, ನೌಕಾಪಡೆ, ಭೂಸೇನೆ ಪಡೆ, BSF, CRPF, CISF, ITBP, SSB, RPF, NCC ಇಂದ ಬ್ಯಾಂಡ್ಗಳ ಪ್ರದರ್ಶನವನ್ನು ಕೂಡ ಇಟ್ಕೊಳ್ಳಲಾಗಿದೆ. 12ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಧ್ವಜಾರೋಹಣವನ್ನ ಮಾಡ್ತಾ ಇರುವಂಥದ್ದು ಇವತ್ತು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತಹ ವಿಷಯ. ಯಾಕಂದ್ರೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇದೊಂದು ದೇಶದ ಹಬ್ಬ, ದೇಶದ ಸಂಭ್ರಮ. ಈ ಒಂದು ಸಂಭ್ರಮಕ್ಕಾಗಿ ದೇಶದ ಪ್ರತಿಯೊಬ್ಬ ಜನರು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ದೇಶದ ಮೂಲೆ ಮೂಲೆಯಲ್ಲಿಯೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗತ್ತೆ. ನಾವು ಹೇಗೆ ಈ ಹಬ್ಬಗಳನ್ನ ಆಚರಿಸ್ತೀವೋ ಅದೇ ರೀತಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಆಚರಿಸುವಂಥದ್ದು ವಾಡಿಕೆ. ಇವತ್ತು ಆಗಸ್ಟ್ 15. ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸುವುದರ ಮುಖಾಂತರವಾಗಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಸಾಕಷ್ಟು ಮಹತ್ವಕ್ಕೆ ಕಾರಣವಾಗಿರುವಂಥದ್ದು. ಪ್ರತಿ ವರ್ಷ ನಮ್ಮ ಭಾರತೀಯರು, ನಮ್ಮ ಈಗಿನ ಪ್ರಜೆಗಳು, ನಮ್ಮ ಮುಂದಿನ ಪ್ರಜೆಗಳು ಎಲ್ಲರಿಗೂ ಕೂಡ ನಮ್ಮ ದೇಶದ ಇತಿಹಾಸವನ್ನ ತಿಳಿಸುವಂತ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮಗಾಗಿ ಹೋರಾಡಿದ ವೀರ ಸೇನಾನಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು ನಿಜವಾಗ್ಲೂ ಸಂಭ್ರಮ. ಇಡೀ ದೇಶದಾದ್ಯಂತ ಜನ ಎಂದಿನಂತೆಯೇ ಈ ವರ್ಷವೂ ಕೂಡ ಆಗಸ್ಟ್ 15 ಅಂದ್ರೆ ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡೋದಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಂಡು ಸಜ್ಜಾಗಿರುವುದನ್ನು ಗಮನಿಸ್ತಾ ಇದ್ದೀರಾ. ಸ್ವಾತಂತ್ರ್ಯ ದಿನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದಂತಹ ದಿನ. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತ ವಿವೇಚನೆ ಆಗೋದಕ್ಕೆ ಲಕ್ಷಾಂತರ ಜನ ನಮ್ಮೆಲ್ಲರಿಗಾಗಿ ಪ್ರಾಣ ತೆತ್ತಿದಂಥ ದಿನ ಇವತ್ತು. ಇಡೀ ದೇಶದಾದ್ಯಂತ ಎಂದಿನಂತೆಯೇ ಈ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ಮಧ್ಯರಾತ್ರಿ 12ರ ಮೇಲೆ 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಇಡೀ ಭಾರತವೇ ಸಜ್ಜಾಗಿ ಕಾಯ್ತಾ ಇತ್ತು. ಮಹತ್ವದ ದಿನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಳೋದಿದೆ. जनप्रतिनिधि तथा अन्य गणमान्य विभूतियों का आगमन होते हुए हम आप सभी का हार्दिक स्वागत, हार्दिक अभिनंदन करते हैं. देशवासियों, रक्षा मंत्रालय द्वारा नारी शक्ति, सीमावर्ती इलाकों के रणक्षेत्र एवं आत्मनिर्भरता पर प्रश्नोत्तरी का भी आयोजन किया गया. इन सभी प्रतियोगिताओं में युवाओं ने बढ़ चढ़ कर भाग लिया तथा कई पुरस्कार विजेताओं को आज यहाँ अतिथि के रूप में भी आमंत्रित किया गया है. इसके अलावा 4000 से अधिक विशिष्ट अतिथि भी आज यहाँ उपस्थित हैं, जिसमें शामिल है स्पेशल ओलंपिक 2025 का दल, खेलो इंडिया पैरा गेम्स के विजेता, माई भारत के स्वयंसेवक, खुले में शौच मुक्त गांव के सरपंच, कैच द ट्रेन उत्कृष्ट गांव के सरपंच तथा कई अन्य श्रेणी के विजेता. So much of excitement, a lot of anticipation, as everybody will await, of course, the flag hoisting ceremony after the Prime Minister comes, and then his address. ऐतिहासिक लाल किले के सामने ये ज्ञान पथ और यहाँ मौजूद ये युवा शक्ति, अगस्त का महीना और आज़ादी के संघर्ष में अगस्त का ये महीना बड़ा ख़ास है. 78 साल पहले आज ही के दिन इसी महीने में लंबे संघर्ष के बाद हमने आज़ादी पाई. सन 1920 में 1 अगस्त को गांधी जी ने
असहयोग आंदोलन की शुरुआत की थी। 8 अगस्त 1942 को महात्मा गांधी ने मुंबई के ग्वालियर टैंक मैदान में करो या मरो के नारे के साथ भारत छोड़ो आंदोलन की शुरुआत की और 9 अगस्त को यह आंदोलन पूरे देश में शुरू हो गया। आज स्वाधीनता दिवस पर महात्मा गांधी को पूरा राष्ट्र याद कर रहा है। साधारण से असाधारण बनने की कहानी है उनका जीवन। मोहनदास करमचंद गांधी का महात्मा गांधी बन जाना इतिहास की एक बहुत बड़ी घटना है। आजादी और शांति की स्थापना को उन्होंने अपने जीवन का लक्ष्य बना लिया था। पहले दक्षिण अफ्रीका में और फिर भारत आने के बाद उन्होंने कई ऐतिहासिक आंदोलनों को नई दिशा दी। बापू जैसा असाधारण व्यक्ति इतिहास बदल सकता है, ये बात अब इतिहास में दर्ज है। कहते हैं जिन अंग्रेजों के राज में सूरज नहीं ನೋಡಿ, ಭಾರತ ತನ್ನ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇರೋದು ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಬಲಿದಾನಗಳ ಫಲವಾಗಿ ಇವತ್ತು ನಾವು ಆಚರಿಸ್ತಾ ಇರುವ ಸ್ವಾತಂತ್ರ್ಯೋತ್ಸವ ಆ ಮಹಾನ್ ಹೋರಾಟಗಾರರಿಗೆ ನೀಡುವಂಥ ಒಂದು ಬಹುದೊಡ್ಡ ಗೌರವ. ಚಾಪೇಕರ್ ಸಹೋದರರಿಂದ ಹಿಡಿದು ಮಹಾತ್ಮ ಗಾಂಧಿಯವರೆಗೆ ಪ್ರತಿ ಹೋರಾಟಗಾರರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ. ಅದೆಲ್ಲದರ ಪ್ರತಿಫಲವೇ ಇವತ್ತು ನೀವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇರುವಂಥ ಸ್ವಾತಂತ್ರ್ಯೋತ್ಸವ. ವಾಡಿಕೆಯಂತೆ ಇವತ್ತು 12ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 1947ರಿಂದ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಈಗಿನ ಮೋದಿವರೆಗೂ ಎಲ್ಲ ಪ್ರಧಾನಿಗಳು ಕೆಂಪುಕೋಟೆಯಲ್ಲಿಗೆ ಧ್ವಜಾರೋಹಣ ಮಾಡಿರುವುದರ ಉದ್ದೇಶ ಸಾಕಷ್ಟು ರೀತಿಯಾದಂಥ ಪರಂಪರೆಯನ್ನು ಹೊಂದಿದೆ. ಈ ಪರಂಪರೆ ಹೀಗೆಯೇ ಮುಂದುವರ್ಕೊಂಡು ಕೂಡ ಹೋಗಲಿದೆ. ಕೆಂಪುಕೋಟೆಯಲ್ಲಿ ಯಾಕೆ ಧ್ವಜಾರೋಹಣ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲ. ನೋಡಿ, ಕೆಂಪುಕೋಟೆ ಈ ದೇಶದ ಇತಿಹಾಸದ ಒಂದೊಂದು ಕಥೆಯನ್ನು ಕೂಡ ಹೇಳುತ್ತೆ. 400 ವರ್ಷಗಳ ಇತಿಹಾಸವನ್ನು ಇದು ಹೊಂದಿದೆ. 1206ರಿಂದ 1506ರವರೆಗೆ ಸುಲ್ತಾನರ ಕಾಲದಲ್ಲಿ ದೆಹಲಿ ಪ್ರಮುಖ ರಾಜಧಾನಿಯಾಗಿ ಗುರುತಿಸಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ. ಇವತ್ತು ಈ ಒಂದು ಕೆಂಪುಕೋಟೆಯಲ್ಲಿ 12ನೇ ಬಾರಿಗೆ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ಇದು ದೆಹಲಿಯಲ್ಲಿನ ಸ್ವಾತಂತ್ರ್ಯದ ಸಂಭ್ರಮ. ಕೆಲವೇ ಕ್ಷಣಗಳಲ್ಲಿ ರಾಜ್ಘಾಟ್ಗೆ ಮೋದಿಯವರ ಭೇಟಿ. ಈಗ ತಾನೇ ಆಗಮಿಸ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿಯವರು. ದೃಶ್ಯದಲ್ಲಿ ನೀವು ಗಮನಿಸಿದ್ರೆ ವರ್ಷದಂತೆಯೇ ಈ ವರ್ಷವೂ ಕೂಡ ವಿಶೇಷವಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ದೇಶದಾದ್ಯಂತ ಈ ಒಂದು ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಮೊದಲಿಗೆ ಮಹಾತ್ಮ ಗಾಂಧಿಯವರ ಈ ಪುಣ್ಯ ಭೂಮಿ ಇಲ್ಲಿಗೆ ಆಗಮಿಸಲಿದ್ದಾರೆ. ಇಲ್ಲಿ ನಮನವನ್ನ ಸಲ್ಲಿಸಲಿದ್ದಾರೆ. ಅದಾದ ನಂತರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಧ್ವಜಾರೋಹಣವನ್ನ ಮಾಡೋದ್ರ ಮುಖಾಂತರವಾಗಿ ಅದಾದ ನಂತರ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೀಗ ಪ್ರಧಾನಿ ಮೋದಿಯವರ ಆಗಮನ ಆಗ್ತಾ ಇದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಪುಷ್ಪ ನಮನವನ್ನು ಸಲ್ಲಿಸಲಿದ್ದಾರೆ. ಅದಾದ ನಂತರವೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 12ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡುವುದಕ್ಕೆ ಅಂತ ತಯಾರಾಗಿದ್ದಾರೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿರುವುದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ದೆಹಲಿಯ ಕೆಂಪುಕೋಟೆ ಮೇಲೆ ಧ್ವಜಾರೋಹಣವನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇದೀಗ ಪುಷ್ಪ ನಮನವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಈ ಒಂದು ಪುಣ್ಯಭೂಮಿ, ಯಾಕಂದರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ, ನಾವೆಲ್ಲ ಸ್ವತಂತ್ರವಾಗಿದ್ದೀವಿ ಅಂತಂದರೆ ಸಾವಿರಾರು ಬಲಿದಾನಗಳು, ನೂರಾರು ಸಂಖ್ಯೆಯಲ್ಲಿ ಹೋರಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು, ಇವರೆಲ್ಲ ತ್ಯಾಗ ಬಲಿದಾನವೇ ಇವತ್ತು ನಾವು ಇಷ್ಟು ಸ್ವಾತಂತ್ರ್ಯವಾಗಿ ಇಲ್ಲಿ ಕೂತು ಜೀವನವನ್ನು ಮಾಡ್ತಾ ಇರೋದಕ್ಕೆ ಕಾರಣ. ಅವರಿಗೆ ಈ ಸಂದರ್ಭದಲ್ಲಿ ನಮನವನ್ನು ಸಲ್ಲಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯರ ಹಕ್ಕು. ಆಗ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಸವಾಲುಗಳು ಎದುರಾಗಿತ್ತು, ಯಾವೆಲ್ಲ ಕಷ್ಟದ ಸಮಯವನ್ನು ಎದುರಿಸಿದ್ರು ಅಂತ ಆಗಿನ ಕಾಲದವರಿಗೇನೆ ಗೊತ್ತು. ನಾವು ಈ ಇತಿಹಾಸವನ್ನು ತಿಳ್ಕೊಂಡು ಮಕ್ಕಳಿಗೂ ಹೇಳುವಂತಿರಬೇಕು. ನಮ್ಮ ದೇಶದ
ಸ್ವಾತಂತ್ರ್ಯದ ಇತಿಹಾಸವೇ ರೋಚಕವಾಗಿದೆ. ನಾವು ಇದನ್ನು ಇಲ್ಲಿಯೇ ಹೀಗೆ ಮರೆಯಬಾರ್ದು ಕೂಡ. ಯಾಕಂದರೆ ನಾವು ಮರೆತ್ವಿ ಅಂತಂದರೆ ಅವತ್ತಾಯ್ತಲ್ಲ ನೂರಾರು ಬಲಿದಾನಗಳು, ಅದಕ್ಕೆ ಅರ್ಥವೇ ಇರೋದಿಲ್ಲ. ನಾವುಗಳು ಸ್ವಾರ್ಥಿಗಳಾಗ್ಬಿಡ್ತೀವಿ. ಹಾಗಾಗಿಯೇ 79ನೇ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಪ್ರಧಾನಿಗಳು ಬಂದರು, ಎಷ್ಟು ಆಡಳಿತಗಳು ಬಂದವು, ಎಲ್ಲರೂ ಕೂಡ ಈ ಒಂದು ಇತಿಹಾಸವನ್ನು ನೆನಪಿಸಿಕೊಳ್ಳುವಂಥ ಪಾರಂಪರಿಕ ಸಾಂಪ್ರದಾಯಿಕ ಕೆಲಸವನ್ನು ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೌದು. ಪುಷ್ಪ ನಮನವನ್ನು ಸಲ್ಲಿಕೆ ಮಾಡಲಾಗಿದೆ. ಇದೀಗ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡಲಾಗತ್ತೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಕೆಂಪುಕೋಟೆಗೆ ಅದರದ್ದೇ ಆದಂಥ ಒಂದು ಇತಿಹಾಸ ಅನ್ನೋದು ಇದೆ. 1206ರಿಂದ 1506ರವರೆಗೆ ಸುಲ್ತಾನರ ಕಾಲದಲ್ಲಿ ದೆಹಲಿ ಪ್ರಮುಖ ರಾಜಧಾನಿಯಾಗಿ ಗುರುತಿಸಿಕೊಂಡಿತು. 16ನೇ ಶತಮಾನದಲ್ಲಿ ಅಂದಿನ ಮೊಘಲ ರಾಜ ಶಹಜಹಾನ್ ದೆಹಲಿಯಲ್ಲಿ ಈ ಕೆಂಪುಕೋಟೆಯನ್ನು ನಿರ್ಮಿಸಿದ. 18ನೇ ಶತಮಾನದಲ್ಲಿ ಮೊಘಲರ ಆಳ್ವಿಕೆಯ ಅಂತ್ಯ ಶುರುವಾಗತ್ತೆ. 1857ರಲ್ಲಿ ಕೆಲವು ಬಂಡಾಯಗಾರರು ದೆಹಲಿಯತ್ತ ತೆರಳಿ ಅಂದಿನ ರಿದ್ದಾ ಬಹದ್ದೂರ್ ಶಾಹ ಜಫರ್ನನ್ನ ತಮ್ಮ ನಾಯಕ ಅಂತ ಘೋಷಣೆ ಮಾಡ್ತಾರೆ. 1857ರಲ್ಲಿ ಬ್ರಿಟಿಷರು ಕೆಂಪುಕೋಟೆಯನ್ನು ವಶಪಡಿಸಿಕೊಳ್ಳುವ ಮುಖಾಂತರವಾಗಿ ಮೊಘಲರ ಆಧಿಪತ್ಯವನ್ನು ಅಂತ್ಯಗೊಳಿಸ್ತಾರೆ. 1911ರಲ್ಲಿ ಬ್ರಿಟಿಷರು ಕೋಲ್ಕತ್ತಾ ಬಿಟ್ಟು ದೆಹಲಿಯನ್ನು ಮೊದಲ ಬಾರಿಗೆ ದೇಶದ ರಾಜಧಾನಿ ಅಂತ ಘೋಷಿಸ್ತಾರೆ. 1940ರಲ್ಲಿ ಭಾರತೀಯ ಸೇನೆ ದೇಶದ ಐತಿಹಾಸಿಕ ಸಂಕೇತವಾದ ಕೆಂಪುಕೋಟೆಯ ಗೌರವವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಮರಾಭ್ಯಾಸವನ್ನು ಮಾಡ್ತಾರೆ. ಅಂದಿನಿಂದ ಈ ಕೆಂಪುಕೋಟೆಗೂ ಹಾಗೂ ಭಾರತೀಯ ಸೇನೆಗೂ ಒಂದು ಭಾವನಾತ್ಮಕವಾದಂಥ ನಂಟು ಬೆಸೆದುಕೊಳ್ಳುತ್ತೆ. 1947 ಆಗಸ್ಟ್ 15ರಂದು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಕೆಂಪುಕೋಟೆಯಲ್ಲಿಯೇ ಧ್ವಜಾರೋಹಣ ಮಾಡೋದಾಗಿ ನಿರ್ಧರಿಸ್ತಾರೆ. 15 ಆಗಸ್ಟ್ 1947ರಂದು ನೆಹರು ಧ್ವಜಾರೋಹಣವನ್ನು ಪ್ರಿನ್ಸಸ್ ಪಾರ್ಕ್ನಲ್ಲಿ ಮಾಡಿದ್ರೆ, ದೇಶವನ್ನು ಉದ್ದೇಶಿಸಿ ಆಗಸ್ಟ್ 16ರಂದು ಕೆಂಪುಕೋಟೆಯಲ್ಲಿ ಭಾಷಣ ಮಾಡ್ತಾರೆ. ಅಂದಿನಿಂದಲೂ ಈ ಒಂದು ಪರಂಪರೆಯ ಮುಖಾಂತರವಾಗಿ ಕೆಂಪುಕೋಟೆ ಬ್ರಿಟಿಷ್ ವಸಾಹತುಶಾಹಿ ಅಂತ್ಯದ ಹಾಗೂ ಭಾರತದ ಸಾರ್ವಭೌಮತ್ವದ ಹೆಗ್ಗುರುತಾಗಿ ನಿಲ್ಲುತ್ತೆ. और स्टार्टअप इंडिया जैसे अभियान भारत को आत्मनिर्भर और आत्मविश्वासी बना रहे हैं.